ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಸಬ ಹಂಚಿನಾಳ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಇಲ್ಲಿನ ರೈತರಾಗಿರುವಂಥ ಶ್ರೀ ನಾಗರಾಜ್ ದೇಸಾಯಿ ಅವ್ರನ್ನ ಮಾತಾಡಿಸಿ ಇವ್ರ ತೋಟಕ್ಕೆ ನಾವು ಮೊದಲು ಬಂದಾಗ ಮಾವು ಕಾಣ್ತು. ಮಾವಿನ ಜೊತೆ ಅಂತರ ಬೆಳೆಯಾಗಿ ಸಾಕಷ್ಟು ಬೆಳೆಗಳನ್ನು ಬೆಳೆದಿದ್ರು. ಈ ರೀತಿಯ ಒಂದು ತೋಟವನ್ನು ನಿರ್ಮಾಣ ಮಾಡಬೇಕಾದ್ರೆ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡಿದ್ರು, ಮತ್ತು ಇವರು ಸಾಂಪ್ರದಾಯಿಕವಾಗಿ ಏನೆಲ್ಲ ಬೆಳೀತಿದ್ರು ಮೊದಲು, ಅದ್ರ ಜೊತೆಗೆ ಇವ್ರು ಮೂಲತಃ ಕೃಷಿಯಲ್ಲೇ ಇಟ್ಕೊಂಡು ಬಂದವರ, ಮತ್ತು ಈ ರೀತಿಯ ಒಂದು ತೋಟವನ್ನು ಈ ಒಂದು ಒಣ ಪ್ರದೇಶದಲ್ಲಿ ಮಾಡಬೇಕಾದ್ರೆ ಯಾರಿಂದ ಸಲಹೆಯನ್ನು ತೊಗೊಂಡ್ರು, ಯಾವ ರೀತಿ ಒಂದು ಪ್ಲ್ಯಾನಿಂಗ್ ಮಾಡಿದ್ರು, ಮತ್ತು ಇದಕ್ಕೆಲ್ಲ ಖರ್ಚು ಎಷ್ಟಾಯಿತು, ಮತ್ತು ಇಷ್ಟೆಲ್ಲ ಮಾಡಿದ್ದಕ್ಕೆ ಇವ್ರಿಗೇನಾದರೂ ವರ್ಕೌಟ್ ಆಗ್ತಾ ಇದೆಯಾ, ಲಾಭ ಆದಾಯ ಬರ್ತಾ ಇದೆಯಾ ಅನ್ನೋ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು 2 ದಿನಗಳ ಹಿಂದೆ ಶ್ರೀನಿವಾಸ್ ಅವರ ತೋಟಕ್ಕೆ ಹೋಗಿದ್ವಿ ಸರ್. ಅವರು ಒಂದು 7 ಎಕರೆಯಲ್ಲಿ ಅದ್ಭುತವಾಗಿ ಮಾವು ಬೆಳೆದಿದ್ರು. ಅವ್ರದ್ದೊಂದು ಸಂದರ್ಶನ ಮಾಡಿದ್ವಿ, ಒಂದು ರೈತರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ ಸರ್. ಅವ್ರು ಹೇಳ್ತಾ ಇದ್ರು, ಇಲ್ಲ ನಮ್ಮ ಭಾಗದಲ್ಲಿ ಈಗ ನಾನು ಮಾವಿನ ಜೊತೆ ಏಲಕ್ಕಿ ಕೂಡ ಹಾಕಿದ್ದೀನಿ, ಅದೇ ರೀತಿ ಮಾವು ಜೊತೆ ಬೇರೆ ಬೇರೆ ಅಂತರಗಳನ್ನು ಹಾಕಿ ಬೆಳೀತಾ ಇದ್ದಾರೆ. ನಾಗರಾಜ್ ಸರ್ ಅಂತ ಇದ್ದಾರೆ, ನೀವು ಅವ್ರದ್ದು ಸಂದರ್ಶನ ಮಾಡಿ, ಅವರು ಈ ಅಂಜೂರ ಹಾಕಿದ್ದಾರೆ, ಆಮೇಲೆ ಪೇರಳೆ ಹಾಕಿದ್ದಾರೆ, ನೇರಳೆ ಹಾಕಿದ್ದಾರೆ, ಈ ರೀತಿ ಎಲ್ಲ ಅವರು ಹೇಳಿದ್ರು ಸರ್ ನಮಗೆ. ಕರೆಕ್ಟ್. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಯಾವ ರೀತಿ ನೀವು ಪ್ಲಾನ್ ಮಾಡಿ ಈ ಒಂದು ತೋಟ ಮಾಡಿದ್ರಿ, ಈ ಒಂದು ಮಾವಿನ ಜೊತೆ ಮಾಡಿದ್ರೆ ನಮ್ಮ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್. ಸರಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಕೃಷಿ ಹಿನ್ನೆಲೆ ಏನು ಸರ್? ಸರ್, ಮೂಲತಃ ನಾವು ಕೃಷಿ ಕುಟುಂಬ ಸರ್ ನಮ್ಮದು. ಅಂದರೆ ನಮ್ಮ ಅಜ್ಜ, ನಮ್ಮ ತಂದೆಯವರು ಮತ್ತು ನಾವು ಕೂಡ ಕೃಷಿಯಲ್ಲೇ ತೊಡಗಿಸ್ಕೊಂಡಂಥವ್ರು. ನಾವು ಶಿಕ್ಷಣದ ನಂತರ ಇದೇ ನಮ್ಮ ಸ್ವಗ್ರಾಮಕ್ಕೆ ಬಂದು ಇಲ್ಲಿ ಕೃಷಿಯನ್ನು ಪ್ರಾರಂಭ ಮಾಡಿದ್ವಿ. ಮೊದಲು ನಮಗೆ ಹೊರಭೂಮಿ ಅಂದರೆ ಮಳೆ ಆಶ್ರಿತ ಬೆಳೆಗಳನ್ನು ಮಾತ್ರ ನಾವು ತಗೊಳ್ತಾ ಇದ್ವಿ. ಆದರೆ ಇತ್ತೀಚೆಗೆ ನಾವು ಬೋರ್ವೆಲ್ ಮುಖಾಂತರ ನೀರನ್ನು ತೆಗೆದುಕೊಂಡು ಆ ಮುಖಾಂತರ ಈ ತೋಟಗಾರಿಕೆಯನ್ನು ಮಾಡಬೇಕಂತ ನಮ್ಮ ತಲೆಯಲ್ಲಿ ಬಂತು ಸರ್. ಸರ್, ಅಂದರೆ ನೀವು ಸಾಂಪ್ರದಾಯಿಕ ಬೆಳೆಗಳನ್ನು ಜಾಸ್ತಿ ಬೆಳೀತಾ ಇದ್ದೀವಿ? ಹೌದು ಸರ್. ಮೊದಲ ಶೇಂಗಾ ಇರ್ಬೋದು, ಆಮೇಲೆ ತೊಗರಿ ಇರ್ಬೋದು, ಮತ್ತು ಬೇರೆ ಬೇರೆ ಮಳೆ ಆಶ್ರಿತ ಬೆಳೆಗಳನ್ನು ಮಾತ್ರ ತೆಗಿತಾ ಇದ್ದೀವಿ ಸರ್. ಅದರಿಂದ ಈ ತೋಟಗಾರಿಕೆ ಬರೋಕ್ಕೆ ಏನು ಕಾರಣ ಆಗಿತ್ತು ಸರ್? ಸರ್, ಏನಾಯ್ತು ಅಂದ್ರೆ ಮಳೆ ಅನ್ಸರ್ಟನಿಟಿ ಆಯಿತು. ಅಂದರೆ ಒಮ್ಮೆ ಮಳೆ ಬರ್ತಿತ್ತು, ಮಳೆ ಆಗ್ತಿದ್ದಿಲ್ಲ. ಇದನ್ನು ನೋಡಿಕೊಂಡು ನಮಗೇನಾಗ್ತಿತ್ತು, ನಾವು ಮಾಡ್ತಕ್ಕಂಥ ಖರ್ಚಿಗೆ ಹೊರೆ ಆಗ್ತಿತ್ತು ಸರ್. ಆ ಹೊರೆಯನ್ನು ನೀಗಿಸ್ಲಿಕ್ಕೆ ನಾವು ಪ್ಯಾರಲಲ್ ಆಗಿ ಒಂದು ಪ್ಲಾನ್, ಅಂದರೆ ಬೇರೆ ಒಂದು ವ್ಯವಸ್ಥೆ ಮಾಡ್ಕೋಬೇಕಂತ ನಮ್ಮ ತಲೆಯಲ್ಲಿ ಬಂತು. ಅಂದರೆ ನಮ್ಮ ತಂದೆಯವರಿದ್ದಾಗನೇ ಈ ಪ್ಲಾನ್ ಬಂದಿತ್ತು ಸರ್. ಅವರು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ಅವರಿಗೆ ಒಂದು ಸ್ವಲ್ಪ ಕೃಷಿ ಬಗ್ಗೆ ಹೆಚ್ಚಿನ ಒಂದು ಅನುಭವ ಇತ್ತು. ಅದನ್ನು ಇಟ್ಕೊಂಡು ನಾವು ಬೋರ್ವೆಲ್ಲನ್ನು ಕೊರೆಸಿ ಆ ಮುಖಾಂತರ ನೀರನ್ನು ತೆಗೆದುಕೊಂಡು ಮೊದಲು ಇಲ್ಲಿ ಬೇರೆ ಒಂದು ನಮ್ಮ ಹತ್ರ ಲ್ಯಾಂಡ್ ಇದೆ ಸರ್, ಅಲ್ಲಿ ನಾವು ತೋಟಗಾರಿಕೆಯನ್ನು ಪ್ರಾರಂಭ ಮಾಡಿದ್ವಿ. ತದನಂತರ ನಮಗೆ ಇತ್ತೀಚೆಗೆ ಅಂದರೆ 2018 ನನ್ನ ತಲೆಯಲ್ಲಿ ಬಂದಿದ್ದೇನೆಂದರೆ, ಈ ಏನಾದರೂ ಒಂದು ಸಮಗ್ರ ತೋಟಗಾರಿಕೆಯನ್ನು ಮಾಡೋಣ, ಒಂದಿಲ್ಲ ಒಂದು ಉತ್ಪನ್ನ ನಮಗೆ ಬರ್ತದೆ, ಅದರಿಂದ ಆದಾಯ ಬರ್ತದೆ, ನಮ್ಮ ಮನೆತನ ನಡೀತದೆ ಅಂತ ಹೇಳಿ ಈ ಒಂದು ಪ್ಲಾನ್ ಮಾಡಿದ್ವಿ ಸರ್. ಓಕೆ ಸರ್, ಈಗ ಈ ಸುತ್ತಮುತ್ತ ನಾವು ಅಲ್ಲಿಂದ ದಾರಿಯಿಂದ ಬರ್ಬೇಕಾದ್ರೆ ನೋಡಿ ಸರ್, ಎಲ್ಲ ಒಣ ಭೂಮಿ, ಈ ಎಲ್ಲ ಜೋಳ ಆಗಿರ್ಬೋದು, ಕಡ್ಲೆ ಆಗಿರ್ಬೋದು, ಅದನ್ನೆಲ್ಲ ಹಾಕಿದ್ರು. ಹೌದು. ಈಗ ಅಂದ್ರೆ ಈ ಸುತ್ತಮುತ್ತ ಭಾಗದಲ್ಲಿ ಇದೆಯಾ ತೋಟಗಾರಿಕೆ, ಅಥವಾ ನೀವೇ ಮೊದಲು ಶುರು ಮಾಡಿದ್ದ? ಇಲ್ಲ ಸರ್, ತೋಟಗಾರಿಕೆ ಮೊದಲಿಂದ ಇತ್ತು. ಆದರೆ ಅಲ್ಲೇ ಸ್ವಲ್ಪ ಮಾತ್ರ ತಮ್ಮ ಮನೆಗೆ ಪೂರ್ತಿಕ ಹಾಕ್ತಿದ್ರು. ಆದರೆ ಇತ್ತೀಚೆಗೆ ಇದನ್ನು ವೃತ್ತಿ ಅಂತಂದು, ಅಥವಾ ಇದು ಆದಾಯದ ಮೇನ್ ಮೂಲ, ಅಂದರೆ ಮುಖ್ಯವಾದ ಮೂಲ ಇದೆ ಅಂತ ಮಾಡಿದವರು ಈ ಭಾಗದಲ್ಲಿ ನಾನಂತ ಅನ್ನೋದಕ್ಕಿಂತ ನಮ್ಮ ಇನ್ನೂ ಒಂದು 3-4 ಸಮಕಾಲೀನರು ಇದ್ದಾರೆ ಸರ್. ನಿಟ್ಟಾಲಿಯಲ್ಲಿದ್ದಾರೆ, ಇಟಗಿಯಲ್ಲಿದ್ದಾರೆ. ಆದರೆ ಮಸಬಂಚನಾಳಲ್ಲಿ ಪ್ರಥಮವಾಗಿ ನಾವು ಇದಕ್ಕಿಂತ ಮೊದಲು ಇಲ್ಲಿ ನಮ್ಮ ಊರಿನ ಪ್ರಮುಖರು ಮಾಡಿದ್ರು ಸರ್, ದ್ರಾಕ್ಷಿ ಎಲ್ಲ ಮಾಡಿದ್ರು. ಆದರೆ ಇತ್ತೀಚೆಗೆ ನಾವು ಮಾವನ್ನು ಬೆಳೆದು ಮತ್ತು ಪ್ರಾರಂಭ ಮಾಡಿದ್ದಂದ್ರೆ ನಾವೇ ಅಂತ ಹೇಳ್ಬೋದು ಸರ್. ಓಕೆ ಸರ್, ಈಗ ಒಂದು ಹೇಳಿದ್ರಿ ನಿಮ್ಮ ಅಪ್ಪಾಜಿಯವರು ಕೃಷಿ ಇಲಾಖೆಯಲ್ಲಿದ್ದರು, ಹಾಗಾಗಿ ನಿಮಗೆ ಮಾಹಿತಿ ಇತ್ತು ಅಂತೇಳಿ. ಅದು ಬಿಟ್ಟು ಈ ರೀತಿ ಒಂದು ತೋಟಗಾರಿಕಾ ಮಾಡ್ಬೇಕಂದ್ರೆ ಬೇರೆ ಬೇರೆ ಅಂದರೆ ತೋಟಗಳಿಗೆ ಹೋಗಿ ಮಾಹಿತಿಯನ್ನು ಪಡ್ಕೊಂಬಂದಿದ್ರೆ ಹೇಗೆ ನೀವು? ಹೌದು ಸರ್, ನಾನು ಫಸ್ಟಿಗೆ ಈ ತೋಟಗಾರಿಕೆ ಮಾಡೋಕ್ಕಿಂತ ಮೊದಲ ಸಾಕಷ್ಟು ತೋಟಗಳನ್ನು ನಾನು ಭೇಟಿ ಮಾಡಿದ್ದೇನೆ ಸರ್. ಜೊತೆಗೆ ಟ್ರೈನಿಂಗನ್ನು ತೊಗೊಂಡಿದ್ದೇನೆ ಸರ್. ನನ್ನ ಮುಖ್ಯವಾದ ಉದ್ದೇಶ ಏನಿತ್ತು ಅಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ಬೇಕಂತ ಇತ್ತು ಸರ್. ಅಂದರೆ ಸಮಗ್ರ
ತೋಟಗಾರಿಕೆ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕಂತ ಇತ್ತು ಸರ್. ಹಾಂ ಈಗ ನಾನು ಈ ಸಮಗ್ರ ಕೃಷಿ ಪದ್ಧತಿಯ ತೋಟಗಾರಿಕೆ ಪದ್ಧತಿಯಲ್ಲಿ ನಾವು ಮೇನ್ ಮಾವು ಒಂದೇ ಹಾಕಲಿಲ್ಲ ಸರ್. ಹಾಂ ಮಾವಿನ ಜೊತೆಗೆ ಅಂಜೂರನೂ ಹಾಕಿದ್ದೀನಿ ಸರ್, ಮತ್ತು ಪೇರ್ಲೆ ಹಾಕಿದ್ದೀನಿ ಸರ್, ಮತ್ತು ಜಂಬೂ ನೇರಳೆನೂ ಕೂಡ ಹಾಕಿದ್ದೀನಿ ಸರ್. ಇವೆಲ್ಲವೂ ಕೂಡ ನನಗೆ ಇನ್ಕಮ್ ಬರ್ತಾ ಇದೆ ಸರ್. ಇವಾಗ ಓಕೆ, ನನ್ನ ವರ್ಷಕ್ಕೆ ಏನು ಬೇಕಲ್ಲ ಸರ್ ಆ ಒಂದು ವ್ಯವಸ್ಥೆನ ಈ ತೋಟಗಾರಿಕೆಯಿಂದ ನಾನು ಪಡಿತಾ ಇದ್ದೀನಿ ಸರ್ ಇವಾಗ. ಸರ್ ಈಗ ಮಾವು ಅಂಜೂರ ಇದೇ ಬೆಳೆ ಏನಕ್ಕೆ ಸರ್? ನೀವು ಹೇಳಿದ್ರಿ ಸುತ್ತಮುತ್ತ ದ್ರಾಕ್ಷಿ ಬೆಳೀತಾ ಇದ್ರು ಅಂತೇಳಿ, ಇದೇ ಬೆಳೆ ಏನಕ್ಕೆ ಹಾಕಕ್ಕೆ ಹೋದ್ರಿ ಅಂತ? ಇದೇ ಬೆಳೆ ಯಾಕೆ ಹಾಕ್ತೀವಿ ಅಂದರೆ ಸರ್, ನಮ್ಮ ಪ್ರಕಾರ ತೋಟಗಾರಿಕೆ ಇಲಾಖೆಯವರ ಒಂದು ಸರ್ವೆ ಪ್ರಕಾರ ನಮ್ಮ ಕೊಪ್ಪಳ ಜಿಲ್ಲೆಯ ಭೂಮಿ ಏನಿದೆಯಲ್ಲ ಸರ್, ಕುಷ್ಟಗಿ ಇರ್ಬೋದು, ಯಲಬುರ್ಗಾ ಇರ್ಬೋದು, ಕುಕ್ನೂರು ಇರ್ಬೋದು, ಯಾವುದೇ ಭೂಮಿ ತೆಗೆದುಕೊಂಡ್ರೆ ಈ ಕೆಲವೊಂದು ಸ್ಪೀಸೀಸ್ ಅಂದರೆ ಈಗ ಮಾವು ಬಂದರೆ ಕೇಸರ್ ಬಹಳ ಚೆನ್ನಾಗಿ ಬೆಳೀತಾ ಇದೆ ಸರ್. ಈ ಒಂದು ಬಿಸಿಲಿಗೆ, ಈ ಒಂದು ಭೂಮಿಯ ವಾತಾವರಣಕ್ಕೆ ಮತ್ತು ಇಲ್ಲಿ ಇರ್ತಕ್ಕಂಥ ಸಮಗ್ರ ಲವಣಾಂಶಗಳ ಒಂದು ಇರುವಿಕೆಯನ್ನು ನೋಡಿಕೊಂಡ್ರೆ ಮಾವು ಒಂದು ಶ್ರೇಷ್ಠವಾದ ಬೆಳೆ ಅಂತ ನಾವು ಪರಿಗಣನೆ ಮಾಡ್ಕೊಂಡಿದ್ದೀವಿ ಸರ್. ಅದ್ರ ಜೊತೆಗೆ ಪ್ಯಾರ್ಲ ಕೂಡ ಲಕ್ನೋ 49 ಅಂತ ಒಂದು ವೆರೈಟಿ ಹಾಕಿದ್ದೀವಿ. ಅದು ಕೂಡ ಇಲ್ಲಿ ಶ್ರೇಷ್ಠ ತಳಿ ಅಂತ ಇಲಾಖೆಯವರು, ತೋಟಗಾರಿಕೆ ಇಲಾಖೆ ಇರ್ಬೋದು, ನಮ್ಮ ಆಗಿನ ಒಂದು MB ಪಾಟೀಲ್ ಅಂತ ಹೇಳಿ ವಿಜ್ಞಾನಿಗಳಿದ್ದರು ಸರ್, ಅವರು ಕೂಡ ಇಂಥ ತಳಿಗಳನ್ನು ಪ್ರಿಫರ್ ಮಾಡಿದ್ರು ಸರ್. ಅವರು ಹೇಳಿದ ಪ್ರಕಾರ ನಾವು ಈ ಒಂದು ಆಯ್ಕೆಯನ್ನು ಮಾಡಿದ್ವಿ, ಬೆಳೆ ಗಿಡಗಳ ಆಯ್ಕೆಯನ್ನು ಮಾಡಿ ಇಲ್ಲಿ ಮಾಡಿದ್ರಿ ಸರ್. ಅದೇ ನಾವು ಒಂದು 3 ದಿನಗಳ ಹಿಂದೆ MB ಪಾಟೀಲ್ ಸರ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ, ಅಯೋಧ್ಯೆ ಕ್ರಾಪ್ಸ್ ಅಕಾಡೆಮಿಗೆ ಹೋಗಿದ್ವಿ. ಹೌದು ಸರ್, ಹೌದು. ಅವರು ಸಾಕಷ್ಟು ಹೇಳ್ತಾ ಇದ್ರು, ನಮ್ಮ ಜೊತೆ ರಿಜಿಸ್ಟರ್ ಮಾಡ್ಕೊಂಡು ರೈತರಿಗೆ ನಾವು ಅವರಿಗೆ ಸೇವೆಯನ್ನ ಕೊಡ್ತೀವಿ, ಆಮೇಲೆ ಅದಲ್ಲದೆ ನಾವೆಲ್ಲ ತೋಟಕ್ಕೆ ಹೋಗಿ ನೋಡ್ತೀವಿ ಅಂತ ಹೇಳಿದ್ರು. ಅವ್ರ ಜೊತೆ ಹೆಂಗಿದೆ ಸರ್ ಒಡನಾಟ? ಸರ್ MB ಪಾಟೀಲ್ ನೋಡಿ ಸರ್, ಈ ಭಾಗದ ರೈತರ ಒಂದು ಕಣ್ಮಣಿ ಅಂತ ಹೇಳ್ಬೋದು ಸರ್. ಯಾಕಂತಂದ್ರೆ ಅವರ ಒಂದು ಸ್ವಭಾವ ಹೆಂಗಿದೆ ಅಂತಂದ್ರೆ ಸರ್, ಪ್ರತಿಯೊಬ್ಬ ರೈತರ ಒಂದು ಆದಾಯ ಡಬ್ಲಿಂಗ್ ಆಗ್ಬೇಕೆಂಬ ಒಂದು ಉದ್ದೇಶ ಅವರಲ್ಲಿ ಇದೆ ಸರ್. ಅದಕ್ಕೆ ಅವರು ಸ್ವತಃ ಅವರು ತಮ್ಮ ಯೂನಿವರ್ಸಿಟಿಯಲ್ಲಿ ಒಬ್ಬ ದೊಡ್ಡ ಹುದ್ದೆಯಲ್ಲಿ ಇದ್ದಂಥವ್ರು VRS ತಗೊಂಡ್ರು ಸರ್. ಅವರು VRS ತಗೊಂಡು ರೈತರಿಗಾಗಿಯೇ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಸರ್. ಜೊತೆಗೆ ಯಾವ ರೈತ ತನ್ನ ಆದಾಯ ಇನ್ಕಮ್ ಮಾಡ್ಕೊಳ್ಬೇಕು, ಸ್ವತಃ ಅವನು ದುಡಿಬೇಕು, ನಾನು 4 ಮಂದಿ ಹಂಗೆ ಬರಬೇಕು, ಸಾಫ್ಟ್ವೇರ್ ಇಂಜಿನಿಯರಿಗೆ ಆದಾಯ ಬರತಕ್ಕಂಥ ಒಂದು ವ್ಯವಸ್ಥೆನ ಕೇವಲ 1 ಎಕರೆ 2 ಎಕರೆದಲ್ಲಿ ಅವರು ತೆಗಿಳ್ತಕ್ಕಂಥ ಒಂದು ವ್ಯವಸ್ಥೆ ಅವ್ರು ಕಲ್ಪಿಸಿಕೊಟ್ಟಿದ್ದಾರೆ ಸರ್. ಅಯೋಧ್ಯೆ ಅಕಾಡೆಮಿಯಿಂದ ನಾವು ಕೂಡ ಅದರ ಮೆಂಬರ್ ಆಗಿದ್ದೀವಿ, ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಅವರು ಆವಾಗ ನಮ್ಮ ತೋಟಕ್ಕೆ ಭೇಟಿಯನ್ನು ನೀಡಿ ನಮಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಸರ್. ಅದ್ರ ಜೊತೆಗೆ ಸಾಕಷ್ಟು ಒಂದು ಹೆಚ್ಚಿನ ಒಂದು ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120 ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ,
ಆಡು ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ನಿಮ್ಮ ಕನಸಿನ ಮನೆ ಕಟ್ಟುವಾಗ ಪ್ರಕೃತಿಯ ಮೇಲಾಗುವ ಪ್ರಭಾವ ಗೊತ್ತೇ? ಸಾಮಾನ್ಯವಾಗಿ ಕಿಚನ್ ಮತ್ತು ವಾರ್ಡ್ರೋಬ್ ತಯಾರಿಸಲು ಅನೇಕ ಮರಗಳ ಬಳಕೆಯಾಗುತ್ತದೆ. ಆದರೆ ನಮ್ಮ ಮಾಡ್ಯುಲಾರ್ ಕಿಚನ್ ವಾರ್ಡ್ರೋಬ್ ಮರದ ತುಣುಕು ಹಾಗೂ ರೆಂಬೆಗಳಿಂದ ತಯಾರಿಸಿದ ಬೋರ್ಡ್ನಿಂದ ಮಾಡಲಾಗಿವೆ. ನಾವು ಪರಿಸರ ನಾಶಕ, ಆರೋಗ್ಯಕ್ಕೆ ಹಾನಿಕಾರಕ ಕಚ್ಚಾ ವಸ್ತುಗಳನ್ನು ಬಳಸುವುದಿಲ್ಲ. ನಮ್ಮ ಕಿಚನ್, ವಾರ್ಡ್ರೋಬ್ ಇತ್ಯಾದಿ ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ಲೆಕ್ಕುಕು ಚಿನಾದಲ್ಲಿ ಮಾತ್ರ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಸರ್, ಈಗ ಇದು ಒಟ್ಟು ಎಷ್ಟು ಎಕರೆಯಲ್ಲಿದೆ ಸರ್ ಇದು ಭೂಮಿ? ಸರ್ ನಮ್ಮದು ಇದು ಜಮೀನು ಇರೋದು ಸರ್ 7 ಎಕರೆ 7 ಗುಂಟೆ ಇಲ್ಲಿದೆ ಸರ್. ಪಕ್ಕದಲ್ಲಿ 33 ಗುಂಟೆ ಇದೆ ಸರ್. ಒಟ್ಟು 8 ಎಕರೆ ಜಮೀನು ಸರ್ ನಮ್ಮದು. ಒಟ್ಟು 8 ಎಕರೆ? ಹೌದು. ಓಕೆ, ಅಷ್ಟು 8 ಎಕರೆ ಜಮೀನಿಗೂ ಇದೇ ರೀತಿ ಪ್ಲಾನ್ ಇದೆ ಸರ್? ಹೌದು ಸರ್. ನೆಕ್ಸ್ಟ್ ಕೂಡ ನಾವು ಈಗ ಕೇವಲ 4 ಎಕರೆ ಮಾತ್ರ ನಾವು ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸರ್. ಇನ್ನು ನೆಕ್ಸ್ಟ್ IFS ಮಾಡಲ್ ಕೂಡ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಒಂದಿಷ್ಟು ಆಕಳುಗಳನ್ನು ತರಬೇಕಂತ ಮಾಡಿದ್ದೀವಿ ಸರ್, ಕುರಿಗಳನ್ನು ತರಬೇಕಂತ ಮಾಡಿದ್ವಿ, ಕೋಳಿಗಳನ್ನು ತರಬೇಕಂತ ಮಾಡಿದ್ವಿ. ಆಮೇಲೆ ತರಕಾರಿಗಳನ್ನು ಬೆಳೆಯಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಒಂದು ಅರ್ಧ ಎಕರೆ ಸೇಡ್ ನೆಟ್ ಕೂಡ ತೋಟಗಾರಿಕೆ ಇಲಾಖೆಯವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಸರ್. ಒಂದು ಫಾರ್ಮ್ ಹೌಸ್ ಕೂಡ ಅವರು ಒಂದು ವ್ಯವಸ್ಥೆ ಕಲ್ಪಿಸಿದ್ದಾರೆ ಸರ್. ಹೀಗಾಗಿ ಇದು ಒಂದು ಸಮಗ್ರ ತೋಟಗಾರಿಕೆ ಇರ್ಬೋದು, ಸಮಗ್ರ ಕೃಷಿ ಇರ್ಬೋದು, ಇದನ್ನೆಲ್ಲ ನಮ್ಮ ತೋಟದಲ್ಲಿ ಮಾಡಬೇಕಂತ ಹೇಳಿ ನಮ್ಮ ಇಚ್ಛೆ ಇದೆ ಸರ್. ಓಕೆ ಸರ್, ಈಗ ಫಸ್ಟು ಈ ಭೂಮಿ ಯಾವ ರೀತಿ ಇತ್ತು? ಇಲ್ಲೇನಾದರೂ ಕಲ್ಲು ಮಣ್ಣು ಎಲ್ಲ ಬೇರೆ ಬೇರೆ ಮರ ಇದು ಅಂದರೆ ಈ ಭೂಮಿನ ಹೆಂಗಿತ್ತು ಮೊದಲು? ಇದನ್ನ ಹೆಂಗೆ ಸಿದ್ಧಪಡಿಸ್ತೀರಿ ಸರ್? ಇದು ಮೊದಲು ಹೆಂಗಿತ್ತು ಅಂದ್ರೆ ಸರ್, ನಾವು ಇಲ್ಲಿ ಮಳೆ ಒಂದು ಸ್ವಲ್ಪ ದಿವಸ ಭಾಳ ಮಳೆ ಹೋಯ್ತು ಸರ್. ಲೇಬರ್ ಪ್ರಾಬ್ಲಮ್ ಇದ್ದದಕ್ಕೆ ನಾವು 3 ವರ್ಷ ಈ ಹೊಲನ ಬೆಳೆದ ಬಿಟ್ಬಿಟ್ಟಿದ್ದೀವಿ ಸರ್. 3 ವರ್ಷ ಹಂಗೆ ಸುಮ್ಮನೆ ಏನೋ ಒಂದು ಹಾಕಬೇಕು, ಬಂದರು ಹೋಯ್ತು ಹಿಂಗೆ ಆಗಿಬಿಟ್ಟಿತ್ತು ಸರ್. ಅದನ್ನು ನಾವು ಒಮ್ಮೆ ವಿಚಾರ ಮಾಡಿದೆ. ನಾನು 2017-18 ನಾನು ವಿಚಾರ ಮಾಡಿದ್ದೆ ಏನಂತಂದ್ರೆ, ಇಲ್ಲಿ ಏನಾದರೂ ಒಂದು ಮಾಡಬೇಕು ನಮ್ಮ ತೋಟದಲ್ಲಿ, 4 ಮಂದಿಗೆ ಅನುಕೂಲನೂ ಆಗಿರ್ಬೇಕು, ಮಾದರಿ ಆಗಿರ್ಬೇಕು. ಅದು ಒಂದು ಮಾಡ್ಬೇಕಂತ ಕೇಳ್ಕೊಂಡಾಗ ನಾನು ಕೆಲವೊಂದು NGOಗಳ ಜೊತೆಗೆ ಒಡನಾಟಿತ್ತು ಮತ್ತು ನಾನು ಕೂಡ NGOದಲ್ಲಿ ಒಬ್ಬ ನಿರ್ದೇಶಕ ಆಗಿ ಕೆಲಸ ಮಾಡೋದ್ರಿಂದ ನಾನು ಬೇರೆ ಬೇರೆ NGOಗಳಿಗೆ ಬೇರೆ ಬೇರೆ ತರಬೇತಿಗಳಿಗೆ ಹೋದಾಗ ಇಲ್ಲಿ ನನಗೆ ನಾಲೆಜ್ ಸಿಗ್ತಾರೆ. ಏನಂದರೆ, ಈ ಒಂದು ವ್ಯವಸ್ಥೆ ಮಾಡಿದರೆ ನನಗೆ ಆದಾಯ ಬರ್ತದೆ. ಗಿಡಗಳನ್ನು ಹಚ್ಚೋದು ನನ್ನ ಮೂಲ ಉದ್ದೇಶ ಇಟ್ಕೊಂಡು ನಾನು ಬ್ಯಾಂಕ್ಗಳ ಮೂಲಕ, ಇಲಾಖೆಗಳ ಮೂಲಕ ಸಂಪರ್ಕ ಮಾಡಿಕೊಂಡು ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಒಂದು ಬೇಕಾದಂಥ ವ್ಯವಸ್ಥೆ ನಾವು ಕಲ್ಪಿಸ್ಕೊಂಡಿದ್ದೆ. ಓಕೆ ಸರ್, ಇದ್ರದ್ದು ಫಸ್ಟ್ ಮೊದಲು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ? ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ? ಯಾವ್ಯಾವ ಮರಗಿಡಗಳನ್ನು ಯಾವ ಡೈರೆಕ್ಷನ್ಗೆ ಯಾವ ರೀತಿ ನೀವು ಭೂಮಿ ಸಿದ್ಧತೆ ಮಾಡಿ ಹಚ್ಚಿದ್ರಿ? ಸರ್, ಭೂಮಿ ಸಿದ್ಧತೆ ಅಂದರೆ ಆಲ್ರೆಡಿ ಇದು ಫ್ಲ್ಯಾಟ್ ಲ್ಯಾಂಡ್ ಇರೋದ್ರಿಂದ ಇಲ್ಲಿ ಸಿದ್ಧತೆ ಅಂದರೆ ನಮಗೆ ಕೆಲವೊಂದು ಕರ್ಕಿ ಮತ್ತು ಕೆಲವೊಂದು ವೀಡ್ಗಳನ್ನು ಇತ್ತು, ಅದೆಲ್ಲ ತೆಗೆದ್ವಿ. ಜೊತೆಗೆ ಬಂಡುಗಳನ್ನು ನಾವು ಬಂದೋಬಸ್ತ್ ಮಾಡ್ಕೊಂಡಿವಿ, ಫೆನ್ಸಿಂಗ್ ಎಲ್ಲ ಮಾಡಿದ್ವಿ ಸರ್. ಜೊತೆಗೆ ಇಲ್ಲಿರ್ತಕ್ಕಂಥ ನೆಲದ ಮಣ್ಣು ಪರೀಕ್ಷೆಯನ್ನು ಮಾಡಿಸಿದ್ವಿ, ನೀರು ಪರೀಕ್ಷೆಯನ್ನು ಮಾಡಿಸಿದ್ವಿ. ಜೊತೆಗೆ ಇಲ್ಲಿ ಯಾವ ಬೆಳೆ ಬೆಳೀತದೆ ಅಂತ ಹೇಳಿ ಬೆಳೆಗಳ ಒಂದು ಮಾಹಿತಿಯನ್ನು ಪಡೆದುಕೊಂಡ್ವಿ. ಅವ್ರು ಹೇಳಿದ ಪ್ರಕಾರ ಮಾವು ಇಲ್ಲಿ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಾವು ಗುಂಡಿಗಳನ್ನು ತೆಗೆಸಿ ನಾವು 15x15 ಅಂದರೆ 15x15 ಸೈಜಿನಲ್ಲಿ ನಾವು ಗಿಡಗಳನ್ನು ನೆಟ್ಟಿದ್ದೀವಿ ಸರ್. ಅದರ ಮಧ್ಯದಲ್ಲಿ ಅಂಜೂರನ್ನು ಇಟ್ಟಿದ್ದೀವಿ ಮತ್ತು ಪ್ಯಾರ್ಲನ್ನು ಇಟ್ಟಿದ್ದೀವಿ ಸರ್. ಸರ್, ಅದು ಮೊದಲೇ ಪ್ಲಾನ್ ಇತ್ತಾ ಅಂಜೂರ ಮತ್ತೆ? ಇಲ್ಲ ಸರ್, ಅದು 1 ವರ್ಷ ಆದಮೇಲೆ ನಮ್ಮ ತಲೆಯಲ್ಲಿ ಬಂತು, ಇದು ಯಾಕೆ ವೇಸ್ಟ್ ಮಾಡಬೇಕು ಈ ಭೂಮಿಯನ್ನು ಅಂಥೇಳಿ. ಯಾಕಂದರೆ ಒಳ್ಳೆ ಫಸಲು ಬರೋದು ಮಾವಿಗೆ 5 ವರ್ಷಗಳ ನಂತರ ಸರ್. ಅದೇ 5 ವರ್ಷಗಳಲ್ಲಿ ಅಂದರೆ 8 ತಿಂಗಳಿಗೆ
ಫಲ ಕೊಡೋದು ಅಂದರೆ ಅಂಜೂರ ಇರ್ಬೋದು, ಪ್ಯಾರ್ಲ ಇರ್ಬೋದು. ಇವನ್ನ ನಮ್ಗೆ ಅರ್ಲಿ ಇನ್ಕಮ್ ಬರ್ತದೆ ಅಂತ ಹೇಳಿ ನಮ್ಮ ಆದಾಯದ ಜೊತೆಗೆ ನಮ್ಗೆ ಇನ್ಕಮ್ನು ನಮ್ಗೆ ಸರಿ ದೂಗಿಸ್ಲಿಕ್ಕೆ ನಾವು ಪ್ಯಾರ್ಲ ಮತ್ತು ಅಂಜೂರನ್ನು ಹಾಕಿದ್ವಿ ಸರ್. ಓಕೆ ಸರ್, ಈಗ ನೀವು 15 ಅಡಿಗೆ ಮಾವು ಹಾಕಿದ್ರಲ್ಲ ಸರ್, ಇದು ಭಾಳ ಹೈ ಡೆನ್ಸಿಟಿ ಹತ್ರ ಆಗ್ಲಿಲ್ವ ಸರ್? ಸರ್, ಇದು ನಾವು ಹೈ ಡೆನ್ಸಿಟಿ ಅಂತಾನೆ ಮಾಡ್ಕೊಂಡಿದ್ದೀವಿ ಸರ್ ನಮ್ಮ ಪ್ಲಾನ್ ಪ್ರಕಾರ. ಇನ್ನೂ ಕೆಲವು ಮಂದಿ ಹೇಳಿದ್ರು 6x6 ಹಾಕ್ರಿ ಇನ್ನೂ ಚೆನ್ನಾಗಿ ಬರ್ತದೆ ಅಂತ ಹೇಳಿದ್ರು. 6x6 ಭಾಳ ಹತ್ರ ಅಲ್ಲಲ್ಲ, ಈಗೆಲ್ಲ ಅದೇ ಟ್ರೆಂಡ್ ಇದೆ ಸರ್. ಹೈ ಡೆನ್ಸಿಟಿ ಟ್ರೆಂಡ್ ಅಂದ್ರೆ 6x6 ಈಗ ಇತ್ತೀಚೆಗೆ ನಡೀತಾ ಇದೆ ಸರ್. ಆದ್ರೆ ಅದನ್ನ ನಾವು ನೋಡಿಲ್ಲ ಇದುವರೆಗೂ. ಈ ನೆಕ್ಸ್ಟ್ 1 ಎಕರೆ ಕೂಡ ಅದನ್ನ ಮಾಡ್ಬೇಕಂತ ನನ್ನ ಪ್ಲಾನ್ ಅಲ್ಲಿ ಇದೆ ಸರ್. ಅಂದ್ರೆ ಕಂಟಿನ್ಯೂಸ್ ಪ್ರೂನಿಂಗ್ ಮಾಡ್ತಾ ಮಾಡ್ಬೇಕು ಸರ್. ಹೌದು. ಅಂದ್ರೆ ಈಗ ನೀವು ಹಾಕಿದ್ದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈಗ? ಅಂದ್ರೆ ಪ್ರಾಪರ್ ಪ್ರೂನಿಂಗ್ ಮಾಡ್ತಾ ನೀವು ಗಿಡಗಳಿಗೆ ಒಂದು ಶೇಪ್ ಕೊಟ್ಟು ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಯಾವ್ಯಾವ ತಳಿಗಳದ್ದು ನೀವು ಹಾಕಿದ್ರಿ ಸರ್ ಇಲ್ಲಿ? ಸರ್, ಒಂದೇ ಒಂದು ವೆರೈಟಿ ನಾವು ಮೇಂಟೈನ್ ಮಾಡಿರೋದು, ಅದು ಕೇಸರ್ ಮಾತ್ರ ಸರ್. ಇದ್ರದ್ದು ಏನು ಸ್ಪೆಷಾಲಿಟಿ ಸರ್? ಸರ್, ಕೇಸರ್ ನೋಡಿ ಸರ್, ನಮ್ಮ ಅನುಭವ ಪ್ರಕಾರ ಬಿಸಿಲು ಜಾಸ್ತಿ ಇದ್ರೂ ಕೂಡ ಒಳ್ಳೆ ಫಸಲು ಬರ್ತದೆ ಮತ್ತು ಒಣ ಬೇಸಾಯ, ಒಣ ವಾತಾವರಣಕ್ಕೂ ಕೂಡ ಒಳ್ಳೆ ಫಸಲು ಬರ್ತದೆ ಸರ್. ಆಮೇಲೆ ನಮಗೆ ಮಾರ್ಕೆಟ್ನಲ್ಲಿ ಏನಾದರೂ ಅಡೆತಡೆಗಳು ಬಂದು ರೇಟ್ ಸಿಗಲಿಲ್ಲ ಅಂದರೆ ನಮ್ದೇನು ಒಂದು ಮಾವು ಇರ್ತದಲ್ಲ ಸರ್, ಅದು ಬಹಳ ದಿವಸದವರೆಗೂ ತಡಿತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿ ಇದೆ ಸರ್. ಅಂದರೆ ಬೇಗ ಕೊಳೆಯೋದಿಲ್ಲ ಸರ್. ಕೀಪಿಂಗ್ ಕ್ವಾಲಿಟಿನೂ ಇಲ್ಲಿ ಮೇಂಟೈನ್ ಮಾಡಲಿಕ್ಕೆ ಅನುಕೂಲ ಇದೆ ಸರ್. ಅಂದರೆ ಜಾಸ್ತಿ ನಾವು ಇದನ್ನು ಕೇಳಿದ್ವಿ, ಇದು ಪಲ್ಪಿಗೆ ಹೋಗುತ್ತೆ ಅಂತ. ಹೌದು ಸರ್, ಪಲ್ಪಿಗೆ ಹೋಗುತ್ತೆ ಮತ್ತು ಒಳ್ಳೆ ಟೇಸ್ಟ್ ಸರ್. ಆಮೇಲೆ ಈ ಭಾಗದ ಒಂದು ಜನರ ಒಂದು ಟೇಸ್ಟ್ ಕೂಡ ಕೇಸರದ್ದು ಟೇಸ್ಟ್ ಕೂಡ ಆಗಿದೆ ಸರ್. ಹೀಗಾಗಿ ನಮ್ಮ ಕೊಪ್ಪಳ ಜಿಲ್ಲೆಯದ್ದು ಸ್ಪೆಷಲ್ ಏನಂದ್ರೆ ಕೇಸರ್ ಮಾವು ಸರ್. ಕೇಸರ್ ಮಾವು, ಅದಕ್ಕೆ ಈ ಏರಿಯಾ ಜಾಸ್ತಿ ಇದೆ ಸರ್. ನಮ್ಮ ಕೃಷ್ಣ ಬಕ್ಕುನ್ ಸಾಹೇಬರು ಕೂಡ ಅಂದ್ರೆ ಉಪನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅದನ್ನೇ ಹೇಳ್ತಾರೆ, ಇದೊಂದು ಕೇಸರ್ ಮಾವಿನ ಹಬ್ಬ ಮಾಡೋಣ ಅಂತ ಅವ್ರ ತಲೆಯಲ್ಲಿದೆ ಸರ್. ಅದು ಕೂಡ ನಾವು ಎಲ್ಲ ಕಡೆಗೂ ನಾವು ಇವೊಂದು ನಮ್ಮ ಊರಲ್ಲಿ ಯಾರಾದರೂ ಮಾವು ಹಾಕ್ತೀನಿ ಅಂತ ಮುಂದೆ ಬಂದರೆ ಅವ್ರಿಗೆಲ್ಲ ರೀತಿಯ ಸಲಹೆ ಕೊಡಲಿಕ್ಕೆ ಮತ್ತು ಅವ್ರಿಗೆ ನಾವು ಅನುಕೂಲ ಮಾಡಿಕೊಳ್ಳಕ್ಕೆ ಸಿದ್ಧರಿದ್ದೀವಿ ಸರ್. ಓಕೆ ಸರ್, ಇದು ಹೇಗೆ ನೀವು ಮೊದಲು ಗಿಡಗಳನ್ನು ಎಲ್ಲಿಂದ ತೊಗೊಂಬಂದ್ರಿ? ಹೇಗೆ ಇದು ಕೇಸರ್ ಮಾವುದೆಲ್ಲ? ಸರ್, ಫಸ್ಟಿಗೆ ನಾವು ಡಿಪಾರ್ಟ್ಮೆಂಟ್ನಾಗ ಅಪ್ರೋಚ್ ಮಾಡಿದ್ದೀವಿ ಸರ್. ಡಿಪಾರ್ಟ್ಮೆಂಟ್ನಲ್ಲಿ ಕೆಲವು ಮಾವುಗಳು ನಮಗೆ ಆಯಿತು, ಏನು ಸರಿಯಾಗಿ ಬೆಳವಣಿಗೆ ಆಗಲಿಲ್ಲ. ಆಮೇಲೆ ಇಲ್ಲಿ ಬಸವರಾಜ್ ಅಂತ ಹೇಳಿ ಒಬ್ಬ ನರ್ಸರಿಗೆ ನಾವು ಅಪ್ರೋಚ್ ಮಾಡಿದ್ವಿ, ಅವರು ಕೂಡ ಕೊಟ್ಟರು. ಮತ್ತು ಡಿಪಾರ್ಟ್ಮೆಂಟದ್ದು ಮತ್ತು ನಮ್ಮ ಪ್ರೈವೇಟ್ ನರ್ಸರಿಯಿಂದ ಇದನ್ನು ಮಾಡಿದ್ದಿದೆ ಸರ್. ಎರಡೂ ಕೂಡ ಚೆನ್ನಾಗಿ ಬೆಳೀತಾ ಇದ್ದಾವೆ ಸರ್. ಓಕೆ, ಈಗ ಎಷ್ಟು ವರ್ಷ ಆಯಿತು ಸರ್ ಈಗ ಹಾಕಿ? ಸರ್, ಈಗ ನಾನು 3ನೇ ಕ್ರಾಪ್ ತೊಗೊಂಡಿದ್ದೀನಿ ಸರ್. 5 ವರ್ಷ ಆಯ್ತು ಸರ್. 2 ವರ್ಷ ನಾನು ಬೆಳೆಸಿದೆ, 3ನೇ ವರ್ಷ ಹೂ ಬಂತು, ಅದೆಲ್ಲ ಪ್ರೋನಿಂಗ್ ಮಾಡಿಸಿದೆ. ನೆಕ್ಸ್ಟ್ 4ನೇ ವರ್ಷನೇ ನಮಗೆ ಒಂದು ಸಣ್ಣ ಪ್ರಮಾಣದಾಗ ಫಸಲು ಸಿಕ್ತು. ಅದಾದ ನಂತರ ಲಾಸ್ಟ್ ಇಯರ್ ಭಾಳ ಚೆನ್ನಾಗಿ ಬಂತು ಸರ್. ಈ ವರ್ಷನೂ ಚೆನ್ನಾಗಿ ಬರ್ತದೆ ಅಂತ ನಾವು ಭರವಸೆ ಇಟ್ಕೊಂಡಿದ್ವಿ, ದೇವ್ರ ಮೇಲೆ ನಂಬಿಕೆನೂ ಇಟ್ಟಿದ್ದೀವಿ ಸರ್. ಓಕೆ ಸರ್. ಸರ್, ಈಗ ಇದ್ರ ನಮಗೆ ಇಂಟ್ರೆಸ್ಟಿಂಗ್ ಇನ್ನೊಂದು ಏನು ಕಾಣಿಸ್ತು ಅಂದರೆ ಅಂತರ ಬೆಳೆ ನೀವು ಹಾಕಿದ್ದು ಸರ್. ಹೌದು. ಇದು ಎಷ್ಟಡಿಗೆ? ಈಗ 2 ಮಾವಿನ ಮಧ್ಯೆ ಒಂದು ಅಂತರ ಬೆಳೆ? ಹೌದು. ಓಕೆ, ಹಂಗಂದ್ರೆ ಅಂಜೂರ ಹಾಕಿದಿರಲ್ಲ ಸರ್, ಅಂಜೂರನೇ ಏನಕ್ಕೆ ಹಾಕಿದ್ರಿ ಅಂತ ಅಂತರ ಬೆಳೆಗೆ? ಸರ್, ಅಂಜೂರ ಎದಕ್ಕೆ ಹಾಕಿದ್ವಿ ಅಂದ್ರೆ ಅರ್ಲಿ ಕ್ರಾಪ್ ಸರ್. ಅಂದರೆ 8 ತಿಂಗಳಿಗೆ ಅದು ನಮಗೆ ಫಲ ಕೊಟ್ಬಿಡ್ತದೆ ಸರ್. ಹಚ್ಚಿ 8 ತಿಂಗಳಿಗೆ ನಮಗೆ ಫಲ ಕೊಟ್ಬಿಡ್ತದೆ. ಆಮೇಲೆ ಕಡಿಮೆ ಬೆಲೆ ಸರ್ ಅದರದ್ದು. ಕೇವಲ 10 ರೂಪಾಯಿಗೆ ನಮಗೊಂದು ಇದು ಸಿಗುತ್ತೆ, ಗಿಡ ಸಿಗುತ್ತದೆ. ಅದನ್ನು ತಂದು ಇದು ಮಾಡಿದ್ವಿ. ಓಕೆ ಸರ್, ನೀವು ಇದು ಅಂಜೂರದ್ದು ಎಲ್ಲ ಕಟ್ಟಿಂಗ್ಸೇ ಹಾಕಿದ್ನಾ? ಹೌದು ಸರ್, ಕಟ್ಟಿಂಗ್ಸೇ ತಂದು ಹಾಕಿದ್ವಿ. ಅದೇ ಕಟ್ಟಿಂಗ್ಸೇ ವ್ಯವಸ್ಥೆ ಮಾಡಿದ್ರು ಸರ್. ನಮಗೆ ಕಟ್ಟಿಂಗ್ಸೇ ಹಚ್ಚಿದ್ವಿ. ಪೇರ್ಲೆ ಕೂಡ ಸಣ್ಣ ಸಸಿಗಳನ್ನು ತಂದು ಅದನ್ನು ಮಾಡಿದ್ವಿ. ಅದು ಕೂಡ 8 ತಿಂಗಳಿಗೆ ಬಂದ್ಬಿಡ್ತದೆ ಸರ್. ಓಕೆ ಸರ್, ಈಗ ಅಂಜೂರದ್ದೇ ಬರೀ ಮಾತಾಡೋದಾದ್ರೆ ಇದು ಯಾವುದು ತಳಿ ಸರ್ ಅಂಜೂರ ನೀವು ಹಾಕಿರೋದು? ಅಂಜೂರ ನೋಡಿ ಸರ್, ಅದು ಪೂನಾಸ್ ಅಂತ ಹೇಳಿ ಒಂದು ಪೂನಾ ಬೇಸ್ಡ್, ಬಟ್ ಅದನ್ನು ಕುರುಗೋಡು, ಬಳ್ಳಾರಿ ಜಿಲ್ಲೆ ಕುರುಗೋಡಿಗೆ ಅದನ್ನು ತೊಗೊಂಡೋಗಿ ಅಲ್ಲಿ ತಳಿ ಮಾಡಿ, ಅದು ಆ್ಯಕ್ಚುಲಿ ಕುರುಗೋಡು ಅಂತಲೂ ಕರಿತಾ ಇದ್ದೀವಿ, ಪೂನಾದಿಂದ ಬಂದದ್ದಂತೂ ನಾವು ಕರಿತಾ ಇದ್ದೀವಿ. ಓಕೆ ಸರ್, ಅದಾದಮೇಲೆ ಈಗ ಅಂಜೂರ ನೀವು ಇದು ಹೆಂಗೆ ಸರ್ ನಾಟಿ ಮಾಡಿದ್ದು? ಕಟಿಂಗ್ಸ್ ತಂದು ಕೊಟ್ಟರು, ಮಾಮೂಲಿ ಒಳಗಡೆ ನಾಟಿ ತೆಗೆದು 1.5 by 1.5 ಪಿಟ್ ಮಾಡಿ ಓಕೆ ಸರ್, ಇದಕ್ಕೆ ಮೇನ್ ಪಾಲಿನೇಷನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇದರಲ್ಲಿ ನಿಮ್ಮದು ವೆರೈಟಿದು ಆ ರೀತಿ ಏನಿಲ್ಲಲ್ಲ? ಇಲ್ಲ ಸರ್, ನಮಗೆ ಪಾಲಿನೇಷನ್ ಅದು ಏನು ಬಂದಿಲ್ಲ ಸರ್. ಇವಂದು ನಾವು ಒಂದು ಕ್ರಾಪಲ್ಲಿ ಬೇರೆದವರು ಗ್ರಾಫ್ಟಿಂಗ್ ಮಾಡ್ಕೊಂಡು ತೊಗೊಂಡು ಅಲ್ಲಿ ಹಚ್ಚಿ ಅಲ್ಲಿನೂ ಚೆನ್ನಾಗಿ ಬಂದಿದೆ ಸರ್. ಒಳ್ಳೆ ವೆರೈಟಿ ಇದೆ. ಇದನ್ನು ತಿಂದಂಥವ್ರು ಜೇನಿನ ಒಂದು ಸ್ವಾದವನ್ನು ಅನುಭವಿಸ್ತಾ ಇದ್ದಾರೆ ಸರ್. ಸರ್, ಇನ್ನೊಂದು ಇದರಲ್ಲಿ ಚಾಲೆಂಜಿಂಗ್ ಏನಂದ್ರೆ ಇದು ಪೆರಿಷೇಬಲ್ ಸರ್, ಜಲ್ದಿ ಹಣ್ಣು ಆದ ತಕ್ಷಣನೇ ಇದು ಮಾರ್ಕೆಟಿಂಗ್ ಮಾಡಬೇಕು. ನೀವು ಆ ಪ್ರಾಬ್ಲಮ್ನ ಹೆಂಗೆ ಮೀಟ್ ಮಾಡ್ತೀರಾ ಸರ್? ನಾವೇನು ಮಾಡ್ತಾ ಇದ್ದೀವಿ ಸರ್, ನಾವು ಹಾಕಿದ್ದು ಕೆಲವೇ ಗಿಡಗಳನ್ನು ಮಾತ್ರ ಸರ್.
ಹಿಂಗಾಗಿ ನಮಗೆ ಮಾರ್ಕೆಟ್ ಪ್ರಾಬ್ಲಮ್ ಆಗ್ತಾ ಇಲ್ಲ. ಎಷ್ಟು ಗಿಡ ಹಾಕಿದ್ದೀರಿ ಸರ್? ಸರ್ ನಾವು 140 ಗಿಡಗಳನ್ನು ಮಾತ್ರ ಹಾಕಿದ್ದೀವಿ ಸರ್. ಹಾ. ಅದು ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂತಂದರೆ ನಮಗೆ ಒಂದು ದಿವಸಕ್ಕೆ ನಮಗೆ ಏನು ಇನ್ಕಮ್ಸ್ ಇದು ಫಲ ಕೊಡೋ ಟೈಮ್ನಲ್ಲಿ 20 to 25 kg ದಿನ ಬರ್ತದೆ ಸರ್. ಅದು 25 kg ಇಲ್ಲೇ ಕುಕ್ನೂರು ಮತ್ತು ಇಲ್ಲಿ ನಮ್ಮೂರಲ್ಲೇ ವ್ಯಾಪಾರ ಆಗಿಬಿಡ್ತದೆ ಸರ್. ಅದು ಹಿಂಗಾಗಿ ನಮ್ಮ ಮಾರ್ಕೆಟಿಂದ ಏನು ತೊಂದರೆ ಬಂದಿಲ್ಲ ಸರ್. ಕಡಿಮೆ ಸಂಖ್ಯೆಯಲ್ಲಿ ಅಂತರ ಬೆಳೆ ಆಗಿರೋದ್ರಿಂದ ಏನು ತೊಂದರೆ ಆಗಿಲ್ಲ. ಇದು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರದಲ್ಲಿದೆ, ಇದು ಹೆಂಗೆ ಮಾಡಿದಾರ ಸರ್? 15 by 15 ಮಾವು ಇದ್ದುದಕ್ಕೆ ಮಧ್ಯದಲ್ಲಿ 7.5 ಫೀಟಿಗೆ ಒಂದು ಇದನ್ನ ಹಾಕಿದ್ವಿ. ಓಕೆ, ಅಂಜೂರ ಹಾಕಿದ್ವಿ. ಗಿಡದಿಂದ ಗಿಡಕ್ಕೆ ಎಷ್ಟಾಗತ್ತೆ ಸರ್ ಇದು? ಗಿಡದಿಂದ 7.5 ಸರ್. ಈ ಕಡೆ 7.5 ಮಧ್ಯದಲ್ಲಿ ಹಾಕಿದ್ವಿ ಹಾಕಿದ್ರೆ. ಸರ್, ಈಗ ಗಿಡ ನೆಟ್ಟ ಮೇಲೆ ಅದನ್ನ ಟ್ರೈನಿಂಗ್ ಅಂದ್ರೆ ಹೆಂಗೆ ಆಕಾರ ಕೊಡ್ತೀರಿ ಸರ್? ಗಿಡ ಕಟ್ ಮಾಡೋದು ಸರ್ ಅದೆಲ್ಲ ಪ್ರೋನಿಂಗ್ ಮಾಡ್ತೀವಿ ಸರ್. ಹಚ್ಚಿ 3 ತಿಂಗಳಿಗೆ ಅದೆಲ್ಲ ಕವಲುಗಳು ಒಡೆಯುತ್ತ ಸಂದರ್ಭದಲ್ಲಿ ಪ್ರೋನಿಂಗ್ ಎಲ್ಲ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಬೆಳವಣಿಗೆಗೆ ಅನುಕೂಲ ಪೂರಕವಾಗಿ ಬೆಳವಣಿಗೆನ ಅಲ್ಲಿ ಬರಂಗ್ ಮಾಡ್ತೀವಿ ಸರ್. ಓಕೆ ಸರ್, ಈಗ ಒಂದ್ಸಲ ನಿಮ್ಗೆ ಹಣ್ಣು ಬಂದಾದ್ಮೇಲೆ ಅದನ್ನ ಪ್ರೂನಿಂಗ್ ಹೆಂಗ್ ಮಾಡ್ತೀರಾ? ಈಗೆಲ್ಲ ಸೀಸನ್ ಮುಗೀತು, ನೀವೆಲ್ಲ ಕಾಯೆಲ್ಲ ತಕೊಂಡ್ರಿ. ಹೌದು. ವರ್ಷಕ್ಕೆ ನೀವು ಎಷ್ಟು ಸೀಸನ್ ಅಲ್ಲಿ ಹಣ್ಣು ತಕೊಂತೀರಿ ಸರ್ ಇದು? ಸರ್ ನಾವು ಆ್ಯಕ್ಚುಲಿ ಬೇಸಿಗೆಯಲ್ಲಿ ಆ ಒಂದು ಬೆಳೆ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಿ ಸರ್. ಯಾಕಂದರೆ ಮಳೆಗಾಲದಲ್ಲಿ ಇದಕ್ಕೆ ಅಷ್ಟೊಂದು ಬೆಲೆ ಇರೋದಿಲ್ಲ, ಇದ್ರೂ ಕೂಡ ಯಾರೂ ಲೈಕ್ ಮಾಡೋದಲ್ಲ ಸರ್. ಆಮೇಲೆ ಚಳಿಗಾಲದಲ್ಲಿ ಕೂಡ ಅಷ್ಟೇ, ಇದು ಸ್ವಲ್ಪ ತಂಪು ಇರೋದ್ರಿಂದ ಕೆಲವೊಂದು ಕೋಲ್ಡ್ ಅಲರ್ಜಿ ಇದ್ದವರು ಈ ಹಣ್ಣನ್ನು ಆ ಟೈಮಲ್ಲಿ ಸೇವನೆ ಮಾಡಲ್ಲ. ಆದರೆ ಬೇಸಿಗೆ ಟೈಮಲ್ಲಿ ಆ ನ್ಯೂಟ್ರಿಷನ್ ಇಫೆಕ್ಟ್ನಿಂದ ಆ ಹಣ್ಣನ್ನು ಬಹಳ ಮಂದಿ ಲೈಕ್ ಮಾಡ್ತಾರೆ ಸರ್. ಅಂಜೂರ ಹಣ್ಣನ್ನು ಇರ್ಬೋದು, ಆಮೇಲೆ ಮಾವು ಇರ್ಬೋದು, ಪ್ಯಾರ್ಲ ಇರ್ಬೋದು, ಇವು ಆ ಸಂದರ್ಭದಲ್ಲಿ ಅದಕ್ಕೆ ನಾವೇನು ಮಾಡ್ತೀವಿ, ಪ್ರೋನಿಂಗ್ ಮಾಡಿ ಬೇಸಿಗೆಯಲ್ಲೇ 3 ಬೆಳೆ ಬರಂಗೆ ಒಂದು ವ್ಯವಸ್ಥೆ ಕಲ್ಪಿಸ್ಕೊಂಡಿದ್ದೀವಿ ಸರ್. ಓಕೆ, ಅಂದ್ರೆ ಇದು ಈಗ ಬೇಸಿಗೆಯಲ್ಲಿ ಹಣ್ಣು ತೆಗಿತೀರಿ ಸರ್? ಇದು ಫುಲ್ ಈಗ ನಾವು ನೋಡ್ತಿರೋದು ಕಾಯಿ ಇದೆ ಸರ್ ಇನ್ನು. ಹೌದು. ಇದು ಹಣ್ಣು ಹಾಕಿ ಇನ್ನು ಎಷ್ಟು ದಿನ ಬೇಕು ಸರ್? ಇನ್ನೂ ಒಂದು 2-3 ತಿಂಗಳಿಗೆ ಬಂದ್ಬಿಡ್ತದೆ ಸರ್ ಇದು. ಓಕೆ, ಅಂದ್ರೆ ಮಾರ್ಚ್ ಶಿವರಾತ್ರಿ ಆದ ನಂತರ ಮತ್ತು ಅದಾದ ನಂತರ ಇದು ಹಣ್ಣಿನ ಒಂದು ಸರಣಿ ಶುರು ಆಗ್ತದೆ ಸರ್. ಓಕೆ, ಅದು ಕಟಾವ್ ಮಾಡ್ತೀರಿ ಸರ್? ಅಲ್ಲಿಗೆ ನಿಮಗೆ ಕ್ರಾಪ್ ಮುಗೀತು. ಒಂದ್ ಗಿಡಕ್ಕೆ ನೀವು ಲೆಕ್ಕ ಹೆಂಗೆ ಹಾಕ್ತೀರಿ? ಒಂದ್ ಗಿಡಕ್ಕೆ ಎಷ್ಟು ಕೆಜಿ ಬರ್ಬೋದು ಇದು ಸರ್? ಒಂದು ಗಿಡಕ್ಕೆ ನಮಗೆ 1 ವರ್ಷಕ್ಕೆ ಲೆಕ್ಕ ಹಾಕೋದ್ರಿಂದ 8 to 10 kg ಕೊಡ್ತದೆ ಸರ್. ಓಕೆ, ಈಗ ಎಷ್ಟು ವರ್ಷದ ಗಿಡಗಳಿದಾವೆ ಸರ್? ಸರ್ ಇದು 2.5 to 3 ವರ್ಷದ ಗಿಡ ಸರ್. 3 ವರ್ಷದ ಗಿಡಕ್ಕೆ ನಿಮ್ಗೆ 8 kg ವರೆಗೂ ಬರುತ್ತೆ ಸರ್ ಇದು. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್,
ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಅಂದರೆ ಈಗ ಪ್ರೂನಿಂಗ್ ಎಲ್ಲ ಅದು ಹೆಂಗೆ ಯಾವಾಗ ಮಾಡ್ತೀರಾ ಚಾಟ್ನಿ ಎಲ್ಲ ಅಂತ? ಪ್ರೂನಿಂಗ್ ಅದೇ ಸರ್, ಇದು ಮಳೆಗಾಲದಲ್ಲಿ ಪ್ರೂನಿಂಗ್ ಮಳೆಗಾಲ ಬಿಫೋರೇ ಮಾಡ್ಬೇಕು ಸರ್ ನಾವು. ಅಂದರೆ ಇದು ಯಾವಾಗ ನಮ್ಮದು ಇದು ಮುಗಿತದಲ್ಲ ಸರ್, ಸೀಸನ್ ಹಣ್ಣಿನ ಕೊಡೋ ಸೀಸನ್ ಮುಗಿತದಲ್ಲ, ನೆಕ್ಸ್ಟ್ ಒಂದು 15 ದಿವಸಕ್ಕೆ ನಾವು ಪ್ರೂನಿಂಗ್ ಮಾಡಿಬಿಡ್ತೀವಿ ಸರ್. ಅದು ಹೆಂಗೆ ಪ್ರೂನಿಂಗ್ ಮಾಡ್ತೀರಾ? ರೆಂಬೆ ಸರ್ ಅದಕ್ಕೆ ಕೆಲವೊಂದು ಸಿಕೇಜರ್ ಅಂತಂದು ಇದೆ ಸರ್. ಆಮೇಲೆ ಅಂದರೆ ಯಾವ ರೆಂಬೆಗಳನ್ನು ಉಳಿಸ್ತೀರಾ? ಈಗ ಏನಾಗತ್ತಂದ್ರೆ ಒಂದು ಹೊಸ ಚಿಗುರು ಬರುತ್ತಲ್ಲ, ಈಗ ಚಿಗುರು ಬಂದಿದ್ದು ಮುಂದಿನ ವರ್ಷ ಕಾಯಿ ಬಿಡುತ್ತೆ. ಹೌದು, ಅದೇ ಅದನ್ನ ಹೆಂಗೆ ಪ್ಲಾನ್ ಮಾಡ್ತೀರಾ ಸರ್? ನಾವೇನ್ ಮಾಡ್ತೀವಿ ಅಂದ್ರೆ ಸರ್, ಈ ಮೇನ್ ಅಂದ್ರೆ ಗೋಲ್ಡನ್ ಕಲರ್ ಬಂದಂತ ಒಂದು ಟೊಂಗೆಯನ್ನ ಮಾತ್ರ ಕಟ್ ಮಾಡಿ ಕೌಲ್ ಹೊಡಿಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್. ಅದು ಕೌಲ್ ಹೊಡೆದಿದ್ದು ಮುಂದಿನ ಸೀಸನಿಗೆ ನಮಗೆ ಫಲ ಕೊಡ್ತದೆ ಸರ್. ಫಲ ಕೊಡ್ತದೆ. ಅದನ್ನ ಮಲ್ಟಿ ಸ್ಟೆಮ್ ಜಾಸ್ತಿ ಕಾಂಡ ಇರುವಾಗೆ ಅದನ್ನ ಪ್ರೂನಿಂಗ್ ಮಾಡ್ಕೊತ ಹೋದ್ರೆ ಅದು ನೆಕ್ಸ್ಟ್ ಎಲ್ಲ ವಿಂಗ್ಸ್ ಆಗಿ ಬರ್ತದೆ ಸರ್. ಓಕೆ ಸರ್, ಇದೀಗ ಅಂಜೂರಕ್ಕೆ ಬರೋದಾದ್ರೆ ಇದಕ್ಕೆ ಗೊಬ್ಬರದ ನಿರ್ವಹಣೆ, ನೀರ್ ನಿರ್ವಹಣೆ, ಇದಕ್ಕೆ ಏನೇನು ಕೊಡ್ತೀರಾ ಸರ್? ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ ಸರ್, ಆರ್ಗ್ಯಾನಿಕ್ ಅಲ್ಲೇನೆ ಮಾಡ್ತಾ ಇದೀವಿ ಸರ್. ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ನೀಮ್ ಕೊಡ್ತಿದ್ದೀವಿ, ನೀಮ್ ಇದು ಚಟ್ನಿ ಇರ್ಬೋದು, ನೀಮ್ ಆಯಿಲ್ ಇರ್ಬೋದು, ಅದೆಲ್ಲ ಕೊಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ಎರೆಹುಳ ಘಟಕನೂ ಕೂಡ ಮಾಡಿದ್ದೀವಿ ಸರ್ ನಾವು. ಆ ಗೊಬ್ಬರನೂ ಕೊಡ್ತೀವಿ. ಇನ್ನು ಕೆಲವೊಂದು ಟೈಮ್ನಲ್ಲಿ ಮಿಕ್ಕಿ ಬಿಡ್ತದೆ ಸರ್, ಅಂದರೆ ಭಾಳ ಪೆಸ್ಟ್ ಭಾಳ ಬಂದ್ಬಿಡ್ತದೆ. ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತಂದರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕೆಮಿಕಲನ್ನು ಯೂಸ್ ಮಾಡ್ತಕ್ಕಂಥ ಒಂದು 2-3 ಸಂದರ್ಭಗಳು ಇದಾವೆ ಸರ್. ಓಕೆ ಸರ್, ಇದಕ್ಕೆ ಯಾವುದು ಹುಳುಗಳದ್ದು ರೋಗದ್ದು ಕಾಟ ಜಾಸ್ತಿ ಸರ್ ಇದು ಅಂಜೂರಕ್ಕೆ? ಸರ್ ಇದಕ್ಕೆ ಹುಳುಗಳಂದ್ರೆ ಇದೆ ನಾರ್ಮಲ್ ಆಗಿ ಈಗೇನು ನಾವು ರೊಟೇಷನ್ ಒಳಗೆ ಬರ್ತದಲ್ಲ, ಅದೇ ಹುಳುಗಳನ್ನು ನಾವು ಕಾಣ್ತೀವಿ ಸರ್. ಆಗಿಂದಾಗನೇ ನಾವು ನಿರ್ವಹಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಸರ್, ಈಗ ಬರೀ ನಾವು ಅಂಜೂರಕ್ಕೆ ಬೇರೆ ರೈತರಿಗೆ ಹೇಳೋದಾದ್ರೆ ಅಂಜೂರನ್ನು ಮಾಡ್ಬೋದಾ ಪ್ಲಾಂಟೇಶನ್ ಆಗಿ? ಅಂದರೆ ಮಾರ್ಕೆಟ್ ಅಷ್ಟು ಇದೆಯಾ ಇಲ್ಲಿ? ಅಂದರೆ ಸುಮ್ಮನೆ ಅಂತರ ಬೆಳೆಯಾಗಿ ಬೆಸ್ಟ್ ಅಂತೀರಾ ಇದು? ಸರ್ ಅಂಜೂರು ಅಂತರ ಬೆಳೆ ಅಲ್ಲ ಸರ್, ಮೇನ್ ಬೆಳೆ ಬೆಳೆದ್ರೂ ಅವಕಾಶ ಇದೆ ಸರ್. ಕೊಪ್ಪಳ ಜಿಲ್ಲೆಯಲ್ಲಿ ನೋಡಿ ಸರ್, ಎಲ್ಲಾನು ಅವಕಾಶ ಇದೆ ಸರ್. ಇಲ್ಲಿ ಮಾಡ್ಬೇಕಷ್ಟೇ, ಮಾಡ್ತಕ್ಕಂಥ ಮನಸ್ಸು ಬೇಕು, ಮಾಡಲಿಕ್ಕೆ ನಮ್ಮ ಒಂದು ಪ್ರಯತ್ನ ಇರ್ಬೇಕಷ್ಟೇ. ಎಲ್ಲನೂ ಯಾವುದೂ ಲಾಸ್ ಅಂಬೋದಿಲ್ಲ ಸರ್. ಏನೋ ಒಂದು ಕೆಲವೊಂದು ಸಂದರ್ಭದಲ್ಲಿ ರೇಟ್ ಕೊರತೆಯಿಂದ ನಮಗೆ ಲಾಸ್ ಆಗ್ಬೋದು, ಬಟ್ ಇಮಿಡಿಯೇಟಾಗಿ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತ್ ನಮಗೆ ಆ ರೇಟನ್ನು ತಗೊಳ್ಕೊತಕ್ಕಂಥ ವ್ಯವಸ್ಥೆ ಇಲ್ಲಿದೆ ಸರ್. ಓಕೆ ಸರ್, ಈಗ ಒಟ್ಟಾರೆಯಾಗಿ ನಿಮಗೆ ಮಾವುದಲ್ಲಿ 4 ವರ್ಷಕ್ಕೆ ಆದಾಯ ಶುರು ಆಯ್ತು ಸರ್. ಹೌದು. ಅಂಜೂರದಲ್ಲಿ 8 ತಿಂಗಳಿಗೆ ಆದಾಯ ಶುರು ಆಯ್ತು. ಈಗ ಆದಾಯ ಹೆಂಗೆ ವರ್ಷಕ್ಕೆ ಯಾವ್ದ್ಯಾವ್ದ್ರಲ್ಲಿ ಆದಾಯ ಎಷ್ಟು ಬರುತ್ತೆ ಸರ್? ಖರ್ಚು ಮೊದಲು ಖರ್ಚು ಎಷ್ಟಾಗಿದೆ ಸರ್ ಇದಕ್ಕೆ? ಸರ್ ನಾವು ಇಲ್ಲಿ ಖರ್ಚು ಲೆಕ್ಕ ಹಾಕಿದಾಗ ನಾವು ಒಮ್ಮೆಲೆಗೆ ಅಷ್ಟು 4 ಎಕರೆ ಒಮ್ಮೆಲೆಗೆ ಮಾಡಿಲ್ಲ ಸರ್. 2 ಎಕರೆ ಒಮ್ಮೆ ಮಾಡಿದ್ವಿ, 2 ಎಕರೆ ಮತ್ತೊಮ್ಮೆ ಮಾಡಿದ್ವಿ. ಆ 2 ಎಕರೆಗೆ ಮಾಡ್ಬೇಕಾದ್ರೆ 1.5 ಲಕ್ಷ ನಾವು ಗಿಡ ತರಬೋದಿರ್ಬೋದು, ತೆಗ್ಗುಗಳ ನಿರ್ಮಾಣ ಮಾಡೋದಿರ್ಬೋದು, ಅದೆಲ್ಲ ಮಾಡಿದ್ವಿ ಸರ್. ಮತ್ತು ಎಕ್ಸಿಸ್ಟಿಂಗ್ ಬೋರ್ ಇದ್ವು ಸರ್, ನಮ್ಮ ಮೊದಲೇ ಬೋರ್ ಇದ್ವು. ಆ ಬೋರ್ ಮುಖಾಂತರ ನೀರು ಕೊಟ್ಟಿವಿ. ಒಂದು 1.5ರಿಂದ 2 ಲಕ್ಷ ನಮಗೆ ಆದಾಯ, ನಮಗೆ ಖರ್ಚು ಬಂತು. ಈಗ ಅದು 2 ವರ್ಷದಲ್ಲಿ ಅದು ಮೀರಿ ಮತ್ತೆ ನಮಗೆ ಲಾಭ ಕೂಡ ಕೊಡ್ತಾ ಇದೆ ಸರ್. ಓಕೆ ಸರ್, ಈಗ ಮಾವು ಎವರೇಜ್ ನೀವು ಕೆಜಿಗೆ ಎಷ್ಟು ಮಾಡ್ತಾ ಇದ್ದೀರಾ? ಎಷ್ಟು ಇಲ್ಡ್ ಬರುತ್ತೆ ನಿಮ್ಗೆ? ಎಷ್ಟು ಬರ್ತಾ ಇದೆ? ನಮಗೆ ಹೋಲ್ಸೇಲ್ ರೇಟ್ 50ರಿಂದ 60 ರೂಪಾಯಿ ಸಿಗುತ್ತೆ ಸರ್ ಮಾವು. ಹ್ಞೂ ಸರ್. ಆಮೇಲೆ ಅಂಜೂರ ಆದರೂ ಅಷ್ಟೇ ಸರ್, ಇಲ್ಲೇ ಬಂದು ತೊಗೊಂಡು ಹೋದ್ರು ಕೂಡ 60-70 ಹಂಗೆ ತೊಗೊಂಡು ಹೋಗ್ತಾರೆ ಸರ್. ಸರ್ ಓಕೆ. ಒಟ್ಟು ಈಗ ಈ 4 ಎಕರೆ ಇದೆಯಲ್ಲ ಸರ್, ಇದರಿಂದ ಎಷ್ಟು ಆದಾಯ ನಿಮ್ಗೆ ಮಾಡ್ತಾ ಇದ್ದೀರಾ?
ಸರ್ ನಮ್ಮದು ಹೋದ ವರ್ಷದ ಲೆಕ್ಕ ಹಾಕಿದ್ರೆ ಸರ್ ಹಾಂ, ನಿವ್ವಳ ನಮಗೆ 3.5 ಲಕ್ಷ ನಮಗೆ ಲಾಭ ಬಂದಿದೆ ಸರ್. ಬರೀ ಲಾಭ ಹೌದು, ನಿವ್ವಳ. ಹೌದು. ಅದರಲ್ಲಿ ಮಾವುದು, ಅಂಜೂರದ್ದು ಮತ್ತೆ ಪೇರಳೆ ಎಲ್ಲ ಸೇರಿ ನಾ ಹೇಳ್ತಾ ಇದ್ದೀನಿ ಎಲ್ಲ ಸರ್. ಸೇರಿ ಹೇಳಿ. ಅದರಲ್ಲಿ ಬೈಫರ್ಕೇಶನ್ ಮಾಡ್ಬೇಕಂದ್ರೆ ಅಂಜೂರು ಬಹಳ ಕಡಿಮೆ ಇದೆ ಸರ್. ಹಾಂ, ಮೇಜರ್ ಅಂದರೆ ಮಾವು ಸರ್. ಮೇಜರ್ ಮಾವು. ಮಾವು. ಬಟ್ ಅಂತರ ಬೆಳೆಯಾಗಿ ನಿಮಗೆ ಇದು ಭಾರಿ ವರ್ಕೌಟ್ ಆಗುತ್ತೆ. ಹೌದು ಸರ್, ಹೌದು. ಅಂದ್ರೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ನಿಮ್ದು ಬಹಳ ಹೌದು. ಕಡಿಮೆ ಇದೆ, ಯಾಕಂದ್ರೆ ಅಂತ ಬೆಳೆಗಳನ್ನೇ ಹಾಕಿ ಹೌದು, ನೀವು ಹೌದು. ತೋಟಗಾರಿಕೆ ಮಾಡ್ತಾ ನಮಗೆ ಇದ್ದೀರಾ. ಇಲ್ಲಿ ಕಾನ್ಸಂಟ್ರೇಷನ್ ಮಾಡಕ್ ಆಗಂಗಿಲ್ಲ ಸರ್. ನಾವು ಕೊಪ್ಪಳದಲ್ಲಿ ಹುಡುಗರ ಎಜುಕೇಶನ್ ಕೊಪ್ಪಳದಲ್ಲಿ ಇದ್ದೀವಿ. ಹಾ. ಮತ್ತೆ ನಮ್ಮ ಊರಲ್ಲಿ ಮನೆ ಇದೆ, ಇಲ್ಲಿ ಕೂಡ ಇದೆ. ನಮ್ಮ ಸಹೋದರ ಅಂದ್ರೆ ನಮ್ಮ ಅಣ್ಣ ಕೂಡ ಈ ಒಂದು ನಿರ್ವಹಣೆಯಲ್ಲಿ ಭಾಗಿಯಾಗಿದ್ದಾರೆ ಸರ್. ಹಾ. ನಾವು ಮನೆಯವರೇ ಸ್ವತಃ ಮಾಡ್ತೀವಿ. ಮತ್ತು ಇಲ್ಲಿ ನಮ್ಮ ಒಬ್ಬರು ಈ ತೋಟದ ನಿರ್ವಹಣೆಗಾಗಿ ಒಬ್ಬರು ಇಲ್ಲಿ ಎಂಕೂಬ್ ಅಂತ ಹೇಳಿ ಅವರು ನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ ಸರ್. ಹಾ. ಅವ್ರಿಗೂ ನಾವು ಗೈಡ್ ಮಾಡ್ತೀವಿ, ಅವ್ರಿಗೂ ನಾಲೆಜ್ ಇದೆ. ಅವರು ಕೂಡ ಏನು ಬೇಕು ಏನಿಲ್ಲ ಅಂತ ಹೇಳಿ ಅವಾಗ ಅವರು ನಿರ್ವಹಣೆ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಸರ್. ಓಕೆ ಸರ್. ಸರ್, ಈಗ ನಿಮ್ಮದು ನಮಗೆ ಶ್ರೀನಿವಾಸ್ ಸರ್ ಹೇಳ್ತಾ ಇದ್ರು, ನಿಮ್ಮದು NGO ನಿರ್ದೇಶಕರಾಗಿ ನೀವು ಕಾರ್ಯವಹಿಸ್ತಿದ್ರು ಅಂತ ಹೇಳ್ತಿದ್ರು. ಹೌದು. ಅದಲ್ಲದೆ ಅವರು ಅದು ಕೂಡ ಹೇಳ್ತಾ ಇದ್ರು, ಈಗ ಇವ್ರದ್ದು ಬರೀ ಇವ್ರು ತೋಟದ್ದೇ ಅಲ್ಲ, ಬೇರೆ ರೈತರು ಕೂಡ ಇವರು ತಗೊಂಡು ಮಾರಾಟ ಮಾಡೋದು ಒಂಥರ NGO ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಏನು ಸರ್ ಅದು NGO ಹೇಗೆ? ಸರ್, ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ಸರ್ವೋದಯ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ಹೇಳಿ 1994ರಲ್ಲೇ ನೋಂದಣಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಸರ್. ಆ ಸಂಸ್ಥೆ ಮೂಲಕ ನಾವು ಮುಖ್ಯವಾಗಿ ಕೃಷಿ ಆಧಾರಿತ ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ರೈತರಿಗೆ ಈಗಾಗಲೇ 5 FPOಗಳನ್ನು ಅಂದರೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತ 5 FPOಗಳನ್ನು ನಾವು ಮಾಡಿದ್ದೀವಿ ಸರ್. ಅದರ ಮೂಲಕ ಇಂಥ ಬೆಳೆಗಳನ್ನು ಅಂದರೆ ನಾವು ಬೆಳೆದಂಥ ಹಣ್ಣಿನ ಉತ್ಪಾದನೆ ಏನಿದೆಯಲ್ಲ ಅದನ್ನು ಬೇರೆ ರೈತರು ಬೆಳೆದ್ರೆ ಅದನ್ನು ಮಾರ್ಕೆಟ್ ವ್ಯವಸ್ಥೆ ಕಲ್ಪಿಸ್ಲಿಕ್ಕೂ ನಾವು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ಅದ್ರ ಜೊತೆಗೆ ಜೇನು ಸಾಕಾಣಿಕೆ ಇರ್ಬೋದು. ಜೇನು ಸಾಕಾಣಿಕೆ ಇಲಾಖೆಯಿಂದ ಭಾಳ ಸಬ್ಸಿಡಿ ಮೇಲೆ ಕೊಟ್ಟಿದ್ದಾರೆ ಸರ್. ನಾವು 15 ಡಬ್ಬಿಗಳನ್ನು ಇಲ್ಲಿ ಇಟ್ಟಿದ್ದೀವಿ. 15 ಡಬ್ಬಿಗಳಿಂದ ನಮಗೆ ತಿಂಗಳಿಗೆ ನಾವು ಎವರೇಜ್ ನೋಡಿದಾಗ ಒಂದು 5,000 to 6,000 ರೂಪಾಯಿ ಈಗ ಪ್ರಾರಂಭದಲ್ಲೇ ನಮಗೆ ಆದಾಯ ಬರ್ತಾ ಇದೆ ಸರ್. ಅದು ಕೂಡ ನಮಗೆ ಎವರೇಜ್ ಆಗಿ ನಮ್ಮ ಖರ್ಚು ವೆಚ್ಚ ಎಲ್ಲ ತಕ್ಕೊಂಡು ಹೋಗಲಿಕ್ಕೆ ಒಂದು ಅನುಕೂಲ ಆಗಿದೆ. ಇದೇ ರೀತಿ ಸಾಕಷ್ಟು ಈಗ ನಾವು ನಮ್ಮ NGOದಿಂದ IFS ಮಾಡಲ್ ಸಲುವಾಗಿ ಟ್ರೈನಿಂಗ್ ಕೂಡ ಆಯೋಜನೆ ಮಾಡ್ತೀವಿ ಸರ್. 3 ತಿಂಗಳದ್ದು ಟ್ರೈನಿಂಗ್ ಇರ್ಬೋದು, 6 ತಿಂಗಳದ್ದು ಟ್ರೈನಿಂಗ್ ಇರ್ಬೋದು. ಅಲ್ಲಿ ನಾವು ಪ್ರಾರಂಭದಲ್ಲಿ ಲೀಫ್ ವೆಜಿಟೇಬಲ್ ಅಂದರೆ ಹಸಿರು ತರಕಾರಿಗಳನ್ನು ಬೆಳೆದು, ನಂತರ ಗಿಡಗಳನ್ನು ನೆಟ್ಟು, ನಂತರ ಹೈನುಗಾರಿಕೆ, ಆಮೇಲೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೀಗೆ ಒಂದು 10-15 ಕಾರ್ಯಕ್ರಮಗಳನ್ನು ಆ ಒಂದು IFS ಅಲ್ಲಿ ಯೋಜನೆಯನ್ನು ನಿಯೋಜನೆ ಮಾಡಿ ಅದನ್ನು ರೈತರಿಗೆ ಈಗ ನಮ್ಮ ನೋಡಿರಿ ಕೆಲವೊಂದು ಮಂದಿ ರೈತರು ದುಡಿಲಿಕ್ಕೆ ಇಲ್ಲಿ ಏನೂ ಕೆಲಸ ಇಲ್ಲ ಅಂತ ಹೇಳಿ ಮೈಸೂರು, ಮಂಡ್ಯ, ಗೋವಾ ಸಿಟಿಗೆಲ್ಲ ಹೋಗ್ತಾರೆ ಸರ್. ಅಲ್ಲಿ ಕೇಳ್ತೀವಿ ನಾವು, ನಿಮ್ದು ಆದಾಯ ಎಷ್ಟಂದರೆ ತಿಂಗಳಿಗೆ 10,000 to 15,000 ರೂಪಾಯಿ ನಾವು ಅಲ್ಲಿ ಗಳಿಸ್ತೀವಿ ಅಂತೇಳಿ. ಅದೇ 10,000 to 15,000 ರೂಪಾಯಿ ನಿಮ್ಮ 1 ಎಕರೆದೊಳಗೆ ನಾವು ಮಾಡಿಕೊಡ್ಲಿಕ್ಕೆ ನಮ್ಮಲ್ಲಿ ಯೋಜನೆ ಇದೆ ಅಂತ ಹೇಳಿ ಅವ್ರಿಗೆ ತರಬೇತಿ ಕೊಟ್ಟ ನಂತರ ಸುಮಾರು ಒಂದು 500 to 600 ಯುವಕರು ಮೈಗ್ರೇಷನ್ ಅಂದರೆ ವಲಸೆ ಹೋಗ್ತಕ್ಕಂಥ ಯುವಕರಿಗೆ ನಾವು ತರಬೇತಿ ಕೊಟ್ಟಾಗ ಇವತ್ತು more than 60% ಯುವಕರು ಇವತ್ತು ತಮ್ಮ ಹೊಲದಲ್ಲೇ ಈ ಆದಾಯವನ್ನು ತೆಗಿಲಿಕ್ಕೆ ಒಂದು ವ್ಯವಸ್ಥೆ ಕಲ್ಪಿಸ್ಕೊಂಡಿದ್ದಾರೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಯಾವ ರೀತಿ ನೀವು ಹೊಸದಾಗಿ ತೋಟ ಮಾಡಿ ಅದರ ಒಂದು ಅನುಭವವನ್ನು ಹಂಚ್ಕೊಂಡ್ರಿ ಸರ್. ಈ ಮಾವಿನ ಒಂದು ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಪೇರಳೆ ಮತ್ತು ಈ ನಮ್ಮ ಅಂಜೂರ ಕೂಡ ಹಾಕಿದ್ದೀರಾ. ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ ಸರ್. ಯಾವುದೇ ಒಬ್ಬ ರೈತರು ಯಾವ ರೀತಿ ಬೆಳಿಬೋದು, ತಮ್ಮ ಆದಾಯವನ್ನು ದ್ವಿಗುಣ ಮಾಡೋಕ್ಕೆ ಯಾವ ರೀತಿ ಬೆಳೆಗಳ ಆಯ್ಕೆ ಮಾಡ್ಕೋಬೋದು, ಅದರ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೋದು ಅಂಥೇಳಿ. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ನಾಗರಾಜ್ ದೇಸಾಯಿ ಅವರು ಹೇಳ್ತಾ ಇದ್ರು, ನಾನು ಸಾಂಪ್ರದಾಯಿಕವಾಗಿ ಸಾಕಷ್ಟು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ದೆ. ಅದರಲ್ಲಿ ಸ್ವಲ್ಪ ನನಗೆ ಆದಾಯ ಕಡಿಮೆ ಆಗ್ತಿರೋದ್ರಿಂದ ನಾನು ಮತ್ತೆ ಈ ಪ್ರದೇಶದಲ್ಲಿ ಏನು ಮಾಡ್ಬೋದು ಅಂತ ಹುಡುಕಿದಾಗ ಈ ರೀತಿಯ ಮಾವು ಮಾಡ್ಬೋದು, ಅದರಲ್ಲೂ ಕೇಸರ್ ತಳಿಯ ಮಾವು ಮಾಡ್ಬೋದು ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ನಾನು ಈ ಕೇಸರ್ ತಳಿಯ ಒಂದು ಮಾವಿನ ತೋಟ ನಿರ್ಮಾಣ ಮಾಡಿದೆ. ಈಗ 4 ವರ್ಷ 5 ವರ್ಷ ವಾಣಿಜ್ಯಿಕವಾಗಿ ಇಳುವರಿ ಬರೋವರೆಗೂ ನಾವು ಕಾಯಬೇಕಲ್ಲ, ಅದ್ರ ಮಧ್ಯದಲ್ಲಿ ಏನಾದರೂ ಬೆಳೆ ಮಾಡ್ಬೋದು ಅಂಥೇಳಿ ಮತ್ತೆ ಮಾಹಿತಿಗೋಸ್ಕರ ಬೇರೆ ಎಲ್ಲ ಕಡೆ ಹೋಗಿ ಕೃಷಿ ಇಲಾಖೆ ಆಗಿರ್ಬೋದು, ನಮ್ಮ ಅಯೋಧ್ಯೆ ಕ್ರಾಪ್ಸ್ ಅಕಾಡೆಮಿಯ ನಮ್ಮ MB ಪಾಟೀಲ್ ಸರ್ ಹತ್ರ ಆಗಿರ್ಬೋದು, ಅವರೆಲ್ಲ ಸಲಹೆಯನ್ನು ತೊಗೊಂಬಂದು ಈ ರೀತಿಯ ಒಂದು ಅಂತರ ಬೆಳೆಗಳಾಗಿರುವ ಅಂಜೂರ ಮತ್ತು ಪೇರಳೆ ಮತ್ತು ನೇರಳೆ, ಅಲ್ಲಲ್ಲಿ ಹೀಗೆ
ಗಿಡಗಳನ್ನು ಹಾಕಿ ಈ ಅಂತರ ಬೆಳೆಗಳಿಂದ ಕೂಡ ಮೊದಲ ಒಂದು 8 ತಿಂಗಳಿಂದನೇ ಲಾಭ ಪಡೆಯೋಕ್ಕೆ ಶುರು ಮಾಡಿದ್ರು. ಮತ್ತು ಅದಲ್ಲದೆ ಆರ್ಥಿಕವಾಗಿ ನನಗೆ ಎಷ್ಟೆಲ್ಲ ಆದಾಯ ಆಗ್ತಿದೆ, ಇವ್ರದ್ದು ವಿಷನ್ ಏನಿದೆ, ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಕುರಿತು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಟ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ನಮ್ಮ ರೈತರಾಗಿರುವಂಥ ಶ್ರೀನಿವಾಸ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.